ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ವಿಚುಷ್ಮಾ ಮಾತಾಡ್ತಾ ಇರೋದಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮನೇಲು ಟೈಟಲ್ ಎಲ್ಲ ನೋಡಿರ್ತೀರಾ ಅಂತ ಅನ್ಸುತ್ತೆ. ಸೊ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲಾನು ಶಾಪಿಂಗ್ ಇಂದ ಹಿಡಿದು ಪರ್ಚೇಸಿಂಗ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾಡ್ಬಿಟ್ಟಿರ್ತೀರಾ. ನಾನು ಯಾವುದೇ ರೀತಿ ಪ್ಲಾನ್ ಮಾಡಿ ಇಟ್ಟಿದೆ, ಈ ತರ ಮಾಡ್ಬೇಕು. ನಾನು ಹಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಜೀರೋ ಇಂದ ನಾನು ಸ್ಟಾರ್ಟ್ ಮಾಡ್ಬೇಕು. ಕಳಶ ಇಂದ ಹಿಡಿದು ದೇವಿ ಮುಖವಾಡ, ಹಿಂದೆಗಡೆ ರೌಂಡ್ ಆಗಿ ಆರ್ಚ್ ತರ ಬರುತ್ತಲ್ಲ ಅದೊಂದು, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್, ಸ್ಯಾರಿ, ದೀಪಾವಳಿ ಕಂಬ, ಆಮೇಲೆ ಬಾಳೆಹಣ್ಣು ಇಡೋದಿಕ್ಕೆ ಸ್ಟ್ಯಾಂಡು, ಟೇಬಲ್, ಆಮೇಲೆ ಫ್ರೂಟ್ಸ್ ಇಡೋದಿಕ್ಕೆ ತಟ್ಟೆಗಳು, ಅದೆಲ್ಲ ಪರ್ಚೇಸ್ ಮಾಡೋಣ ಅಂತ ಇದೆ. ಯಾಕಂದ್ರೆ ನನ್ನ ಹತ್ರ ಏನು ಇಲ್ಲ, ಜೀರೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಯಾವುದೇ ಐಟಮ್ ನನ್ನ ಹತ್ರ ಇಲ್ವೇ ಇಲ್ಲ. ಸೊ ಇಷ್ಟು 2 ವರ್ಷ ನಾನು ನಮ್ಮ ಅತ್ತೆ ಮನೆಯಲ್ಲೇ ಮಾಡಿದೆ. ಸೊ ಅಲ್ಲಿ ಮಾಡಿದ್ಮೇಲೆ ಸೊ ಇವಾಗ ಯಾರ ಜೊತೆ ಮಾತಾಡಲ್ಲ. ನಮ್ಮ ಮನೆಯವ್ರ ಅಜ್ಜಿ ಜೊತೆ ಒಬ್ರ ಜೊತೆ ಮಾತಾಡ್ತೀನಿ ಅಷ್ಟೇ. ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಸೊ ಅವ್ರು ಹೇಳಿದ್ರು ಈ ತರ ಡೆತ್ ಆಗಿದೆ, ಹಬ್ಬ ಮಾಡ್ಬಾರ್ದು, ಅಟ್ಲೀಸ್ಟ್ ಒಂದು 16 ಡೇಸ್ ಆದ್ರೂ ಆಗಿರ್ಬೇಕು. ಥರ್ಸ್ಡೇಗೆ ಬಂದು 16 ಡೇಸ್ ಆಗುತ್ತೆ. ಆಮೇಲೆ ಬೇಕಂದ್ರೆ ಮನೇಲಿ ದೀಪ ಅಂಟಿಸ್ಬೋದು. ಆದ್ರೆ ಯಾವುದೇ ರೀತಿ ದೇವರಿಗೆ ನೈವೇದ್ಯ ಆಗ್ಲಿ, ಒಬ್ಬಟ್ಟು ಮಾಡೋದಾಗ್ಲಿ ಮನೇಲಿ ಮಾಡ್ಕೊಂಡು ನಾವು ತಿನ್ಬೋದು. ಒಬ್ಬಟ್ಟು ಅದೇ ದೇವ್ರಿಗೆ ಇಡೋಂಗಿಲ್ಲ, ತೆಂಗಿನಕಾಯಿ ಹೊಡಿಯಂಗಿಲ್ಲ 30 ದಿನ ಆಗೋವರ್ಗು ಅಂತ ಹೇಳಿದ್ರು. ದೇವ್ರ ಮುಂದೆ ಬಾಳೆಹಣ್ಣು ಅದು ಇದು ಇಟ್ಟಿಬೇಕಂದ್ರೆ ಪೂಜೆ ಮಾಡ್ಬೋದು. ಲಕ್ಷ್ಮಿನ ಕೂರ್ಸಂಗಿಲ್ಲ ಅಂತ ಲಕ್ಷ್ಮಿ ಕೂರ್ಸಂಗಿಲ್ಲ. ಇದು 1 ವರ್ಷವರೆಗೂ ಯಾವುದೇ ರೀತಿ ಹಬ್ಬನ ಮಾಡಂಗಿಲ್ಲ. ಬೇಕಂದ್ರೆ ಮನೇಲಿ ಪೂಜೆ ಮಾಡ್ಕೋಬೋದಷ್ಟೇ. ಹಬ್ಬ ಅಂತ ಹೇಳಿ ಯಾವುದೇ ರೀತಿ ಸೆಲೆಬ್ರೇಟ್ ನಾವು ಮಾಡಂಗಿಲ್ಲ ಅಂತ ಹೇಳ್ಬಿಟ್ರು. ನನಗೆ ಒಂಥರ ಆಗೈತಿ. ಇವಾಗ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೇನೆ 2 ತಿಂಗಳಿಂದ ಪ್ಲಾನ್ ಮಾಡ್ತೀವಿ. ಎಲ್ಲಿ ತಗೊಂಡ್ರೆ ಕಮ್ಮಿ ಇರುತ್ತೆ, ಹಬ್ಬದ ದಿನ ಹೋದ್ರೆ ಎಲ್ಲಿ ಜಾಸ್ತಿ ಇರುತ್ತೋ ಅಂತ ಹೇಳಿ 2 ತಿಂಗಳಿಗಿಂತ ಮುಂಚೆನೆ ಪರ್ಚೇಸ್ ಮಾಡಿ ಮನೇಲಿ ಇಟ್ಟು, ಆಮೇಲೆ ಮತ್ತೆ ಇನ್ನೊಂದ್ಸಲ ಅದೆಲ್ಲ ತೊಳೆದಿ ಲಾಸ್ಟ್ ಆಗಿ ಥರ್ಸ್ಡೇ ಎಲ್ಲಾರು ಬಂದು ಎಲ್ಲ ಪ್ರಿಪರೇಷನ್ ಮಾಡ್ಕೊಂತೀರಾ. ದೇವಿನ ಕೂರ್ಸೋದಾಗ್ಲಿ, ಅದಕ್ಕೆ ಸ್ಯಾರಿನೆಲ್ಲ ಉಡ್ಸಿ ಪ್ರತಿಯೊಂದು ಇಟ್ಬಿಡ್ತೀರಾ. ಆಮೇಲೆ ಫ್ರೈಡೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡೋದನ್ನ ಇದು ಬಂದು ಎಲ್ಲಾರ ಮನೇಲೂ ಕಲ್ಚರ್, ನಾವು ಹಿಂಗೆ ಫಾಲೋ ಮಾಡ್ತಾ ಇದ್ವಿ. ಸೊ ಇವತ್ತು ಏನು ಇಲ್ಲ ಅಂತ ಹೇಳಿದಕ್ಕೆ ನನ್ಗೆ ಒಂದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನು ಮಾಡೋದಿಕ್ಕಾಗಲ್ಲ, ಅದೆಲ್ಲ ಒಂದು ಸಿಚುವೇಶನ್. ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮೂವ್ ಆನ್ ಆಗ್ಲೇಬೇಕು ಅಂತ ಹೇಳಿ ನಾನು ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಬ್ರಷ್ ಶೀಟ್ ಎಲ್ಲ ಪ್ರತಿಯೊಂದು ಜೀರೋ ಇಂದ ಎಲ್ಲ ಕ್ಲೀನ್ ಮಾಡ್ಬೇಕು. ಆಮೇಲೆ ಚಿಕ್ಕ ಚಿಕ್ಕ ಡಬ್ಬ ಇಟ್ಕೊಂಡಿದ್ನಲ್ಲ ಅದೆಲ್ಲ ಎತ್ತಿ ಇಡ್ಬೇಕು ನೀಟಾಗಿ. ಅದೆಲ್ಲ ಬೇರೆ ಸಪ್ರೇಟ್ ಮಾಡಿ ಅದನ್ನ ಬಂದು ತೊಳೆದಿ ಇವಾಗೆಲ್ಲ ಮಾಡ್ಬೇಕು. ಇವತ್ತು ನೀರ್ ಬರುತ್ತೆ, ನೀರ್ ಬರೋ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸ್ವಲ್ಪ ನಮ್ಗೆ ನೀರ್ ಇರುತ್ತೆ ಅಂತ ಹೇಳಿ ನಾನಿವತ್ತು ಚೂಸ್ ಮಾಡಿದೆ. ನಾನು ಹೋದ್ ಸಂಡೇನೆ ಮಾಡೋಣ ಅಂತ ಇದ್ದಿದ್ದು. ಬಟ್ ಹೋದ್ ಸಂಡೇ ಅದೇ ಹೇಳಿದ್ನಲ್ಲ, ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅದು ಕ್ಯಾನ್ಸಲ್ ಆಗಿ ಏನೇನೋ ಆಗೋಯ್ತು. ಸರಿ ಅದನ್ನ ಬಿಟ್ಟಾಕಿ ಅಂತ ಹೇಳಿ ನಾನು ಹಂಗೆ ಸುಮ್ಮನಾಗೋದೆ, ಏನೋ ಮಾಡೋದಿಕ್ಕಾಗಲ್ಲ ಅಂತ ಹೇಳಿ. ಇವಾಗ ಮನೆ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ತೀನಿ. ಸೊ ಅವಾಗ ನಾನು ನಿಮ್ಗೆ ಶೂಟ್ ಮಾಡ್ತೀನಿ, ಯಾಕಂದ್ರೆ ನಾನು ಆಂಡ್ರಾಯ್ಡ್ ಫೋನಲ್ಲಿ ಶೂಟ್ ಮಾಡ್ತಾರೆ ನನ್ನ ಕೈ ನಿಮ್ಗೆ ಗೊತ್ತು ನಡುಗುತ್ತೆ ಅಂತ ಹೇಳಿ. ಸೊ ನಾನು ಇವಾಗ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತ ಬರ್ತೀನಿ. ಪಾತ್ರೆ ತೊಳಿಬೇಕು. ಆಮೇಲೆ ನೋಡಿ ಇಷ್ಟು ಬಟ್ಟೆ ಇದೆ, ಬ್ರಷ್ ಶೀಟು, ಮ್ಯಾಟು, ಇಷ್ಟು ಬಟ್ಟೆ, ಅದ್ರಲ್ಲೂ ಫುಲ್ ಬಟ್ಟೆ ಇದೆ. ಆಮೇಲೆ ಇಲ್ಲಿರೋ ಬಟ್ಟೆನೆಲ್ಲ ತೆಗಿಬೇಕು. ಸೊ ನಾವು ಇದನ್ನ ಸ್ಟಿಕ್ಕರ್ನ ಹಾಕಿದೀವಿ, ಸ್ಟಿಕ್ಕರ್ ಹಾಕಿ ನಾವಿಲ್ಲಿ ಅಂಟಿಸ್ಕೊಂಡಿದೀವಿ. ಸೊ ಇದನ್ನೆಲ್ಲಾನು ಮಾಡ್ಬೇಕು. ಆಲ್ರೆಡಿ ನಾನು ಇಲ್ಲಿ ಬೆಡ್ ಕವರ್ನ ಹಾಕಿರ್ತೀನಿ, ಇದನ್ನು ಕ್ಲೀನ್ ಮಾಡ್ಬೇಕು, ಇದನ್ನು ಎಲ್ಲ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಒಂದ್ಸಲಿ ಒರೆಸಿಡ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಧೂಳಾಗ್ಬಿಟ್ಟಿದೆ, ಮತ್ತೆ ಲೈಟ್ ಎಲ್ಲ ಹಂಗೆ ಬಿದ್ದೋಗ್ಬಿಟ್ಟಿದೆ. ಇದೆಲ್ಲ ನೀಟಾಗಿ ಸೆಟಪ್ ಮಾಡಿ ಪ್ರತಿಯೊಂದೊಂದು ಧೂಳೆಲ್ಲ ಹೊಡೆದಿ ಇವಾಗ ಕ್ಲೀನ್ ಮಾಡ್ಬೇಕು. ಸರ್ ಹಂಗೆ ಕ್ಲೀನ್ ಮಾಡ್ಕೊಂಡೆ ಹಂಗೆ ವ್ಲಾಗ್ನ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೀನಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಫ್ರೂಟ್ಸ್ನ ಆಲ್ರೆಡಿ ತಗೊಂಡ್ ಬಂದು ಇಟ್ಕೊಂಡೆ. ಸೊ ದೇವ್ರ ಹತ್ರ ಇಡೋಲ್ಲ, ಜಸ್ಟ್ ಹಬ್ಬ ಅಂತ ಹೇಳಿದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಅಲ್ಲ, ಅಟ್ಲೀಸ್ಟ್ ನಾವಾರು ತಗೊಂಡ್ ಬಂದು ತಿನ್ನೋಣ ಅಂತ ಹೇಳಿ ತಗೊಂಡ್ ಬಂದೆ. ಬಟ್ ಇದೆಲ್ಲ ಯಾವ್ದನ್ನು ದೇವ್ರ ಹತ್ರ ಇಡೋಂಗಿಲ್ಲ. ಬರೀ ಎಲೆ, ಅಡಿಕೆ, ಬಾಳೆನು, ಫ್ರೂಟ್ಸ್ ಒಂದೇ. ಯಾಕಂದ್ರೆ ಜಾಗ ಇಲ್ಲ ನನ್ನ ಹತ್ರ ಇಲ್ಲಿ ಇಡೋದಿಕ್ಕೆ. ಅದಕ್ಕೆ ನಾನು ಏನ್ ಪ್ಲಾನ್ ಮಾಡಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಕೂರ್ಸೋಣ ಅಂತ ಹೇಳಿ ನಾನ್ ಪ್ಲಾನ್ ಮಾಡಿದ್ದೆ ದೇವ್ರನ್ನ. ಇದು ಮಂಚ ಎಲ್ಲ ತೆಗ್ದ್ಬಿಟ್ಟು ಆಚೆಗಡೆ ಸ್ವಲ್ಪ ನಮ್ಗೆ ಜಾಗ ಇದೆ, ಸೊ ಆಚೆಗಡೆ ಇಟ್ಕೊಂಡ್ಬಿಡೋಣ. ಇಲ್ಲಿ ದೇವ್ರನ್ನ ಕೂರ್ಸೋಣ. ಸ್ಟ್ಯಾಂಡ್ ಪ್ರತಿಯೊಂದಿಗೆ ಎಲ್ಲಾನು ನಾನು ನೋಡಿ ಇಟ್ಕೊಂಡಿದ್ದೆ ತಗೊಂಡ್ ಬರೋಣ ಅಂತ ಹೇಳಿ. ಅದೇನು ತಗೊಂಡ್ ಬರೋದಕ್ಕೆ ಆಗ್ಲಿಲ್ಲ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ತೆಂಗಿನಕಾಯಿನ ಚೇಂಜ್ ಮಾಡ್ಬೇಕು. ಸೊ ಫ್ರೈಡೆ ನಾನು ಚೇಂಜ್ ಮಾಡ್ತೀನಿ, ನಮ್ಮ ಮನೆಯವ್ರಿಗೂ ರಜಾ ಇಲ್ಲ ಫ್ರೈಡೆ. ಆಮೇಲೆ ಇದು 3 ಬೆಳ್ಳಿದು ಇದೊಂದು ಇಟ್ಟಿದ್ದೀನಿ. ಆಮೇಲೆ ಇದು ನನ್ಗೆ ಬೇಬಿ ಶವರ್ಗೆ ಹೋಗ್ನಲ್ಲ ಅವಾಗ ಅವ್ರು ನನ್ಗೆ ಗಿಫ್ಟ್ ಕೊಟ್ಟಿದ್ದು ಅದು. ಆಮೇಲೆ ದೇವ್ರಿಗೆ ಫೋಟೋ ಬದ್ದಿ ಹಾರನ ಹಾಕ್ತೀನಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಮಾವಿನ ಎಲೆನ ಬಾಗ್ಲಿಗೆ ತೋರಣ ಕಟ್ತೀವಿ ನೋಡಿ, ಅದನ್ನು ಸಹ ನಾವು ಕಟ್ಟಬಾರ್ದಂತೆ. ಅದು ಕಟ್ತೀವಿ ಅಂತ ಹೇಳಿದ್ರೆ ಹಬ್ಬ ಮಾಡಂಗೆ ಲೆಕ್ಕ ಅಂತೆ, ಅದನ್ನು ಕಟ್ಟಬಾರದು ಅಂತ ಹೇಳಿದ್ರು. ನನ್ಗಂತೂ ಒಂಥರ ಬೇಜಾರಾಗೋಯ್ತು. ಹಬ್ಬನೇ ಮಾಡಂಗಿಲ್ವಲ್ಲ
ಅಂತ ಅನ್ಕೊಂಡು ಬೇಜಾರಾಗೋಯ್ತು. ಇವಾಗ ಎಲ್ಲ ಪಟ್ ಅಂತ ಹೇಳಿ ನಾನು ಕ್ಲೀನ್ ಮಾಡ್ಬೇಕು. ನೀರ್ ಬರ್ತಾ ಇದೆ, ನೀರ್ ಬರೋಷ್ಟರಲ್ಲಿ ನಿಂತೋಗೋಷ್ಟರಲ್ಲಿ ಪ್ರತಿಯೊಂದು ನಾನು ಕ್ಲೀನ್ ಮಾಡಿ ಇಟ್ಕೋಬೇಕು. ಇವತ್ತು ನನ್ಗಂತೂ ಸಿಕ್ಕಾಪಟ್ಟೆ ಫುಲ್ ಕೆಲಸ ಇರುತ್ತೆ. ಬಟ್ ನಾನಾದ್ರೂ ಒಬ್ಬಟ್ಟು ಮಾಡ್ತೀನಿ, ನಮ್ಗೆ ತಿನ್ನೋದಿಕ್ಕೆ ಅಂತ ಹೇಳಿ ನಾನು ಒಬ್ಬಟ್ಟು ಮಾಡ್ತೀನಿ. ಯಾಕಂದ್ರೆ ವರ್ಷಕ್ಕೆ ಒಂದ್ಸಲಿ ಮಾಡೋದು, ಇವಾಗ್ಲೂ ಮಾಡಿಲ್ಲ ಅಂತಂದ್ರೆ ಹೆಂಗೆ ಅಂತ ಹೇಳಿ ಮನೇಲಿ ಒಬ್ಬಟ್ಟು ಮಾಡ್ತೀನಿ. ಒಬ್ಬಟ್ಟಿನ ಸಾರು ಮಾಡ್ತೀನಿ, ಅನ್ನ ಮಾಡ್ತೀನಿ, ರಸಮ್ಮು, ಪಲ್ಯ ಅದು ಇದು ಎಲ್ಲ ಮಾಡ್ತೀವಿ. ಬಟ್ ದೇವ್ರಿಗೆ ಅದೇ ರೀತಿ ನೈವೇದ್ಯ ಇಡೋಂಗಿಲ್ಲ. ಜಸ್ಟ್ ದೀಪನ ಮಾತ್ರ ಅಂಟಿಸ್ಬೋದು, ತೆಂಗಿನಕಾಯಿ ಹೊಡೆಯಂಗಿಲ್ಲ ಅಂತ ಹೇಳೋರೆ. ಏನು ಮಾಡೋದಿಕ್ಕಾಗಲ್ಲ. ಸೊ ನೆಕ್ಸ್ಟ್ ವರ್ಷ ಆದ್ರೂ ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೋಬೇಕು. ನೆಕ್ಸ್ಟ್ ವರ್ಷ ಆದ್ರೂ ನಾನು ನಿಮ್ನ ಬಂದು ಕೂರ್ಸೋ ತರ ನನಗೆ ದಯವಿಟ್ಟು ನನಗೆ ಇದ್ ಕೊಡಿ ಅಂತ ಹೇಳಿ ನಾನು ನಿಜವಾಗ್ಲೂ ಕೇಳ್ಕೊಂತೀನಿ. ನೆಕ್ಸ್ಟ್ ಇಯರ್ ನಾವು ಖಂಡಿತ ನಾನು ಕೂರಿಸ್ತೀನಿ. ನೋಡೋಣ. ಇವಾಗ ಇದೆಲ್ಲ ಪಟ್ ಅಂತ ಹೇಳಿ ಕ್ಲೀನ್ ಮಾಡೋಣ. ಮಾತಾಡ್ತಾನೆ ಇರ್ತೀನಿ. ಸೊ ಗೈಸ್, ನಾನು ಇದು ಬಂದು ನೆಕ್ಸ್ಟ್ ಡೇನ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೆನ್ನೆ ಸಿಕ್ಕಾಪಟ್ಟೆ ಕೆಲಸ ಇತ್ತು, ನನಗೂ ಟಯರ್ಡ್ ಆಗ್ಬಿಟ್ಟಿತ್ತು. ಹತ್ರ 7 ಗಂಟೆ ಆಗೋಯ್ತು ನನಗೆ ಪ್ರತಿಯೊಂದು ನೆಲ ಒರೆಸಿ ಕಸ ಗುಡಿಸಿ ಪ್ರತಿಯೊಂದು ಮಾಡೋದಕ್ಕೆ. ಹತ್ರ 7-7:30 ನನಗೆ ಆಗೋಯ್ತು. ಅದಕ್ಕೋಸ್ಕರ ನೆನ್ನೆ ಬಂದು ನಾನು ವ್ಲಾಗ್ ಏನು ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಹೆಂಗ್ ಮಾಡ್ತಾರೆ, ಸೊ ಮನೆ ಕ್ಲೀನಿಂಗ್ನ ಹಂಗೆ ನಾನು ಮಾಡಿದೆ. ಇವತ್ತು ಏನ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಹಬ್ಬನ ಆಚರಿಸಂಗಿಲ್ಲ. ಜಸ್ಟ್ ನಾವು ಮನೇಲಿ ಹೆಂಗೆ ನಾವು ಪೂಜೆ ಮಾಡ್ತೀವೋ ಅದೇ ತರನೇ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ನನ್ಗೂ ಇದು ವಸ್ತು, ನನಗೇನು ಗೊತ್ತಿಲ್ಲ. ಸೊ ಒಬ್ಬರ ಹತ್ರ ಕೇಳಿ ಒಂದೊಂದು ವಿಷಯನೂ ನಾನು ಇವಾಗ ಮಾಡ್ತಾ ಇದೀನಿ. ಏನಿಲ್ಲ, ಇವಾಗೆಲ್ಲ ಇದಿರೋದೆಲ್ಲ ಪ್ರತಿಯೊಂದು ನೀಟಾಗಿ ತೊಳೆದಿ ಅರ್ಶಿನ ಕುಂಕುಮ ಎಲ್ಲ ಪ್ರತಿಯೊಂದು ಇಟ್ಟಿ ಆಮೇಲೆ ನಾನು ಬಂದು ಇದಕ್ಕೆ ಇವತ್ತು ಸುಮ್ಮನೆ ಒಂದೆರಡು ಹೂವನ್ನ ಇಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ದೇವ್ರಿಗೆ ಫುಲ್ ಹೂವನ್ನೆಲ್ಲ ಹಾಕಿ ಅಲಂಕಾರ ಏನು ಅಲಂಕಾರ ಏನು ಮಾಡಲ್ಲ. ಎಲ್ಲ ಬೇರೆ ಇವಾಗ ಚೇಂಜ್ ಮಾಡ್ಬೇಕು, ಅರ್ಶಿನ ಕುಂಕುಮ ಚೇಂಜ್ ಮಾಡ್ಬೇಕು. ಆಮೇಲೆ ದೇವ್ರಿಗೆ ಹೂವ ತಂದಿದ್ದೀನಿ, ಮಲ್ಲಿಗೆ ಹೂವ ಇದಾವೆ, ಮಲ್ಲಿಗೆ ಹೂವನ ಕಟ್ಟಬೇಕು, ಶಾವಂತಿಗೆ ಹೂವ ಕಟ್ಟಬೇಕು. ಕಟ್ಟಕ್ ಬರಲ್ಲ, ಬಟ್ ಒಂದೊಂದಕ್ಕೆ ಟ್ರೈ ಮಾಡಿದ್ದೀನಿ. ಅಂದ್ರೆ ಸೂಜಿ ದಾರ ತಗೊಂಡು ಪೋಣಿಸ್ಕೊಂಡ್ ಬಿಡ್ತೀನಿ ಹೂವನ. ಯಾಕಂದ್ರೆ ಒಂದು ಮೊಳ ತಗೊಂತೀವಿ ಅಂತ ಹೇಳಿದ್ರೆ ನಮ್ಗೆ ಜಾಸ್ತಿ ಆಗುತ್ತೆ, ಬಿಡಿ ಹೂವ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಅಲ್ವಾ. ಅದಕ್ಕೋಸ್ಕರ ನೆನ್ನೆನೆ ಎಲ್ಲ ಹೂವನ ತೆಗ್ದು ಇಟ್ಟಿದ್ದೀನಿ. ಆ ಹೂವನ ಇವತ್ತೆಲ್ಲ ಸ್ವಲ್ಪ ಒಂದೊಂದು ಹೂವ ಇಟ್ಟು ಸುಮ್ಮನೆ ದೀಪ ಅಂಟಿಸ್ತೀನಿ. ನಾಳೆ ಬೆಳಗ್ಗೆ ಎದ್ದು ಸ್ವಲ್ಪ ಹೂವದಿಂದ ಎಲ್ಲ ಇಟ್ಟು ಡೆಕೋರೇಷನ್ಸ್ ನ ಮಾಡಿ ಆಮೇಲೆ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಕ್ಕಿ ಪಾಯಸನ ಮಾಡ್ತಾ ಇದ್ದೀನಿ. ಸೊ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಬಾಳೆಹಣ್ಣು ಮಾತ್ರ ಇಡ್ತೀನಿ ಅಷ್ಟೇ. ಎಲ್ಲ ಅಡಿಕೆ ಬಾಳೆಹಣ್ಣ ಇಟ್ಟು ದೇವ್ರಿಗೆ ಸುಮ್ಮನೆ ಹಂಗೆ ದೀಪ ಅಂಟಿಸ್ತೀವಿ. ತೆಂಗಿನಕಾಯಿನೆಲ್ಲ ಏನು ಹೊಡಿಯೋಂಗಿಲ್ಲ, ಅಂಟಿಸ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಟಿಫನ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಬಾಕ್ಸ್ನ ಪ್ಯಾಕ್ ಮಾಡಿ ಅವ್ರ ಆಫೀಸ್ಗೆ ಹೋಗ್ತಾರೆ. ಅವ್ರಿಗೆ ರಜಾ ಇಲ್ಲ, ಸೊ ಅದಕ್ಕೋಸ್ಕರ ಅವ್ರನ್ನ ಆಫೀಸ್ ಕಳಿಸ್ಬಿಟ್ಟು ಆಮೇಲೆ ನಾನು ನಮ್ಮ ಮನೇಲೇ ಇದೆ ಸ್ವಲ್ಪ. ಅಂದ್ರೆ ಅವತ್ತು ನಾನು ನಿಮ್ಗೊಂದು ವ್ಲಾಗ್ ಮಾಡಿರ್ತೀನಲ್ಲ, ಯಾವುದು ಪನ್ನೀರ್ ಬಟರ್ ಮಸಾಲಾನ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅವಾಗ ತಂದಿದ್ದು ಮೈದಾ ಸಿಟಿದೆಲ್ಲ ಇದೆ. ಸೊ ಅದನ್ನೇ ಚೆನ್ನಾಗಿ ಮಿದ್ದಿಟ್ಟು ಒಬ್ಬಟ್ಟು ಮಾಡಿ, ಒಬ್ಬಟ್ಟಿನ ಸಾರು ಮಾಡಿ, ಒಂದು 2-3 ಪಲ್ಯ ಮಾಡ್ತೀನಿ ಅಷ್ಟೇ. ಇದ್ ಬಿಟ್ರೆ ಬೇರೆ ಏನು ಮಾಡಲ್ಲ. ಅವ್ರಿಗೆ ಮಾಮೂಲಿ ಸಾಟರ್ಡೆ ಬಂದು ರಜಾ ಇದೆ, ಫ್ರೈಡೆ ಬಂದು ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೆ ರಜಾ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಎಲ್ಲ ನಾನೇ ಒಬ್ಳೇ ಮಾಡೋದ್ರಿಂದ ಸಿಕ್ಕಾಪಟ್ಟೆ ನನಗೂ ಟಯರ್ಡ್ ಆಗ್ಬಿಟ್ಟಿದೆ. ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ, ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ನನಗೆ. ಇವಾಗ ಇದೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡ್ಬೇಕು. ಇರೋದು ಇವಾಗ ನನಗೆ ಕ್ಲೀನ್ ಮಾಡೋದಕ್ಕೆ. ನೋಡಿ, ಹೂವು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಎಲ್ಲ ಬಾಡೋಗ್ಬಿಟ್ಟಿದೆ ಅಂತ ಹೇಳಿದ್ರೆ. ಎಲ್ಲ ಒಂಥರ ಬ್ಲ್ಯಾಕ್ ಆಗ್ಬಿಟ್ಟಿದೆ ಪೂಜೆ ಸಾಮಾನು. ಫೈನಲಿ ಎಲ್ಲ ರೆಡಿ ಮಾಡಿದೆ. ಇಲ್ಲೂ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಇಲ್ಲೂ ಯಾವಾಗಲೂ ನಾ ಹಾಕ್ತೀನಿ, ಬೀರುಗೆ ಇಲ್ಲೂ ಹಾಕಿದ್ದೀನಿ, ಮತ್ತೆ ಬಾಗ್ಲಿಗೂ ಹಾಕಿದ್ದೀನಿ. ಬಾಗ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಪ್ರತಿಯೊಂದು ಇಟ್ಟು ಅರೇಂಜ್ ಮಾಡಿ ಅಷ್ಟೆಲ್ಲ ನನಗಂತೂ ಫುಲ್ಲು ಟಯರ್ಡ್ ಆಗೈತಿ. ಇವಾಗ ಟೈಮ್ ಎಷ್ಟು ಅಂತ ಹೇಳಿದ್ರೆ ಹತ್ತತ್ರ 4:15 ಆಗ್ತೈತೆ. 4:15 ಎಷ್ಟು 2 ಗಂಟೆಯಿಂದ 4:15ವರೆಗೂ ಬರೀ ಇದೇ ಆಗೈತೆ ನನಗೆ ರೆಡಿ ಮಾಡೋದೇ. ಫುಲ್ಲು ಸಿಕ್ಕಾಬಿಟ್ಟೆ ನನಗೂ ಟಯರ್ಡ್ ಆಗೋಗೈತೆ. ಇವಾಗ ಏನಿಲ್ಲ, ಇವಾಗ ಹೋಗಿ ಅಂಗಡಿಗೆ ಹೋಗಿ ಸ್ವಲ್ಪ ತೆಂಗಿನಕಾಯಿ ತಗೊಂಡ್ ಬರ್ಬೇಕು, ವಿಳ್ಯದೆಲೆ ತಗೊಂಡ್ ಬರ್ಬೇಕು, ಆಮೇಲೆ 1-2 ಬಾಳೆಹಣ್ಣು ತಗೊಂಡ್ ಬರ್ಬೇಕು, ಆಮೇಲೆ ಗೆಜ್ಜೆ ವಸ್ತ್ರ ತಗೊಂಡ್ ಬರ್ಬೇಕು, ಆಮೇಲೆ ಬಳೆ ತಗೊಂಡ್ ಬರ್ಬೇಕು. ಒಂದ್ಸಲ ನೋಡ್ಕೊಂತೀನಿ ಏನೇನ್ ತರ್ಬೇಕು. ಆಮೇಲೆ ಇನ್ನೊಂದು ಅರಿಶಿನ ಕುಂಕುಮ ಪ್ಯಾಕೆಟ್ ತಗೊಂಡ್ ಬರ್ಬೇಕು.
ನನಗೆ ಇವಾಗ ಏನು ಗೊತ್ತಾ, ಸೊ ಇದೆಲ್ಲ ರೆಡಿ ಮಾಡಿರ್ತೀವಿ ನೋಡಿ, ಇವಾಗ ಲಾಸ್ಟ್ ಔಟ್ಪುಟ್ ನೋಡಿದಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ ನೋಡಿ. ನಾನು ಇದಕ್ಕೆ ಇಟ್ಟಿರೋ ಅರ್ಶಿನ ಕುಂಕುಮ ಎಲ್ಲ ನೋಡ್ತಿದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಅಂತಂದ್ರೆ ಒಂಥರ ಫೀಲ್ ಇರುತ್ತೆ ನೋಡಿ. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನಿಮ್ಗೂ ಎಲ್ಲರಿಗೂ ಯಾವಾಗಾದ್ರೂ ಹಿಂಗೆ ಅನ್ಸುತ್ತಾ ಅಂತ ಹೇಳಿ. ಸೊ ನನ್ಗೆ ಯಾವಾಗ್ಲೂ ಅರ್ಶಿನ ಕುಂಕುಮ ಇಟ್ಟು ಇವಾಗ ಹಿಂಗೆ ನೋಡಿದಾಗಪ್ಪ ಒಂಥರ ಮನ್ಸಿಗೆ ಹಂಗೆ ರಿಲ್ಯಾಕ್ಸ್ ಆಗುತ್ತೆ ನೋಡಿ, ಆ ಥರ ಆಗುತ್ತೆ. ನಾನು ಇನ್ನು ತಲೆ ಸ್ನಾನ ಮಾಡಿದ್ದೀನಿ, ಗಂಟು ಸಹ ಬಿಚ್ಚಿಲ್ಲ. ಇದನ್ನ ಬಿಚ್ಬಿಟ್ಟು ಹೋಗಿ ಸ್ವಲ್ಪ ನಾನು ರೆಡಿ ಆಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಐಟಮ್ ಎಲ್ಲ ತಗೊಂಡ್ ಬಂದು ಇಟ್ಟು ದೀಪನ ಮಾತ್ರ ಅಂಟಿಸಿ ಮಾರ್ನಿಂಗ್ ಎದ್ದು ನಾನು ಯೋಚನೆ ಮಾಡ್ತಾ ಇದ್ದೇನೆ ಪಾಯಸ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಫೈನಲಿ ಎಲ್ಲ ದೇವ್ರ ಪೂಜೆ ಕೆಲ್ಸನೆಲ್ಲ ಮುಗೀತು. ಇವಾಗ ಏನು ಅಂತ ಹೇಳಿದ್ರೆ ಬರೀ ದೀಪನ ಮಾತ್ರ ಅಂಟಿಸ್ಬೇಕು. ನಾನಿವಾಗ ಬರೀ ಕುಂಕುಮ ಇದೆ, ಅರ್ಶನ ಇಲ್ಲ. ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೀನಿ, ಅವರು ಬರ್ತಿದ್ದಾರೆ, ಅವ್ರು ತಗೊಂಡ್ ಬಂದ್ರು ಅಂತ ಹೇಳಿದ್ರೆ ಅದ್ರಲ್ಲೇ ಕುಂಕುಮನ ಹಾಕಿ ದೇವ್ರ ಹತ್ರ ಇಟ್ಟು ದೀಪನ ಅಂಟಿಸ್ತೆ ಅಂತ ಎಲ್ಲ ಕೆಲ್ಸನೂ ಮುಗೀತು. ನಾಳೆ ಬೆಳಿಗ್ಗೆ ಎದ್ದು ನಾನು ಲೋಟಸ್ ಹೂವನ ತಗೊಂಡ್ ಬಂದಿದ್ದೀನಿ, ಆಮೇಲೆ ಮಲ್ಲಿಗೆ ಹೂವ ತಗೊಂಡ್ ಬಂದಿದ್ದೀನಿ. ಹೂವದ ಬೆಲೆ ಕೇಳಿದ್ರೆ ತಲೆನ ಸುತ್ತುತ್ತೆ. 1/4 kg ಶಾವಂತಿಗೆ ಹೂವ ಎಷ್ಟು ಗೊತ್ತಾ? 150 ರೂಪಾಯಿ 1/4 kg ಶಾವಂತಿಗೆ ಹೂವ. ಅದಕ್ಕೆ ನಾನು ಹೂವ ತಗೊಂಡಿಲ್ಲ. ನಿನ್ನೆ ಬಂದು ನಾನು 100 ರೂಪಾಯಿ ಕೊಟ್ಟು ಮಲ್ಲಿಗೆ ಹೂವನ ತಗೊಂಡಿದ್ದೆ. ಸೊ ಸ್ವಲ್ಪ ಶಾವಂತಿಗೆ ಹೂವ ಇತ್ತು ಅವತ್ತು ತಗೊಂಡಿದ್ದು. ಸೊ ಅದು ಇದು ಎಲ್ಲ ಸೇರಿ ದೇವ್ರಿಗೆ ಮುಡಿಸ್ತೀನಿ. ಇನ್ನೂ ಹೂವ ಕಟ್ಟಬೇಕು, ನಾನು ಇನ್ನೂ ಕಟ್ಟಿಲ್ಲ. ನನ್ನ ಟೈಮ್ ಇಲ್ಲ ನನಗೆ. ಇವಾಗ ಅಡಿಗೆ ಮಾಡಬೇಕು, ಪೂಜೆ ಮಾಡ್ಬಿಟ್ಟು ಅಡಿಗೆ ಮಾಡಿ ಮಲಿಕೊಳ್ಳೋ ಟೈಮ್ಗೆ ಹಂಗೆ ಕುತ್ಕೊಂಡು ಹೂವ ಗಿವ ಎಲ್ಲಾನು ಕಟ್ಟಿ ಇಟ್ಟು ಬೆಳಗ್ಗೆ ಎದ್ದು ದೇವ್ರಿಗೆ ಹೂವನೆಲ್ಲ ಹಾಕಿ ನೈವೇದ್ಯಕ್ಕೆ ಏನಾದ್ರು ಒಂದು ಮಾಡಿ ಪೂಜೆ ಮಾಡ್ರೆ ಇಷ್ಟೇ ಹಬ್ಬ ಆಗೋಯ್ತು. ಇದಕ್ಕೆ ನಾವ್ ಎಷ್ಟೊಂದು ಶ್ರಮ ಪಟ್ಟಿದೀವಿ, ಆದ್ರೆ ಶ್ರಮಕ್ಕೂ ಒಂದು ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಬಟ್ ಇಷ್ಟೊಂದು ಕಷ್ಟ ಅಂತ ಅನ್ಕೊಂಡು ಯಾವತ್ತೂ ನಾನು ಮಾಡಿಲ್ಲ, ಪ್ರೀತಿಯಿಂದ ಮಾಡಿದೀನಿ. ಮನ್ಸಿಗೆ ಒಂದು ನೆಮ್ಮದಿ ಅನ್ನೋದು ಸಿಕ್ಕಿದೆ. ಖಂಡಿತವಾಗ್ಲೂ ನನ್ಗೆ ಅರ್ಶಿನ ಕುಂಕುಮದಿಂದ ಅದು ಇಟ್ಟಿದ್ದೀನಿ ನೋಡಿ, ಅದನ್ನ ನೋಡಿದ ತಕ್ಷಣ ನನ್ಗೆ ಫುಲ್ಲು ಖುಷಿ ಆಗೋಯ್ತು. ಒಂಥರ ಮನ್ಸಲ್ಲಿ ಏನೋ ಒಂಥರ ಸಂತೋಷ ತರ ಇದೆ ನನ್ಗೆ. ಸೊ ಯಾಕಂದ್ರೆ ನಾನು ಕೆಲಸ ಮಾಡ್ಕೊಂಡೆ ವ್ಲಾಗ್ ಮಾಡೋದಕ್ಕೆ ಆಗ್ಲಿಲ್ಲ ನನ್ಗೆ, ಯಾಕಂದ್ರೆ ಪೂಜೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರೊಳಗಡೆನೆ ಮುಳುಗೋಗ್ಬಿಡ್ತೀವಿ ನಾವು. ಸೊ ಫೈನಲಿ ಬಂದು ದೀಪ ಎಲ್ಲ ಅಂಟಿಸಿ ನಾನಿವಾಗ ಊಟ ಮಾಡಿ ಹೂವನ ಕಟ್ತಾ ಇಲ್ಲ, ಪೋಣಿಸ್ತಾ ಇದ್ದೀನಿ. ನನಗೆ ಕಟ್ಟಕ್ಕೆ ಬರಲ್ಲ, ಅದಕ್ಕೋಸ್ಕರ ಪೋಣಿಸ್ತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಏನು ಅಂತೇಳಿ ಗೊತ್ತಿಲ್ಲ. ಇನ್ನೂ ಇಷ್ಟು ಹೂವು ಇದೆ, ಯಾವಾಗ ಕಟ್ಟಿ ಎದ್ದೇಳ್ತೀನಿ ಅಂತ ಗೊತ್ತಿಲ್ಲ. ಸೊ ನಾನು ನಿಮಗೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಕಟ್ಟಿ ಮುಗಿಸೋದಕ್ಕೆ ಅಂತಲೂ ಗೊತ್ತಿಲ್ಲ, ನೋಡಬೇಕು. ನೆನ್ನೆ ತೊಗೊಂಡಿದ್ದು ಹೂವು, ಇವತ್ತು ತೊಗೊಂಡಿದ್ದು ಹೂವು ಇದೆಲ್ಲ ಕಟ್ಟೋಷ್ಟರಲ್ಲೇ ಬೆಳಗ್ಗೆ ಆಗೋಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬಳೇ ಕಟ್ಟಬೇಕಲ್ಲ, ಕಟ್ಟೋಕ್ಕೂ ಬರಲ್ಲ, ಪೋಣಿಸ್ಬೇಕಲ್ವ, ಲೇಟ್ ಆಗುತ್ತೆ. ನಾನು ನಿಮಗೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಪೂಜೆ ಎಲ್ಲ ಮುಗೀತು. 5:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. 5 ಗಂಟೆಗೆ ಪೂಜೆ ಮಾಡಿಟ್ಟೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಫ್ರೂಟ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮೇಲೆ ಜಾಗ ಎಲ್ಲ ಇಡೋದಕ್ಕೆ, ಅದಕ್ಕೋಸ್ಕರ ಫ್ರೂಟ್ಸ್ ಮಾತ್ರ ತೊಗೊಂಡ್ಬಂದು ಇಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ದೇವರಿಗೆ ಇಡೋಂಗಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಹಬ್ಬದ ದಿನ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಇವಾಗ ಬಂದೆ. ಇವಾಗ ಬಂದಿದ್ದ ತಕ್ಷಣ ಹಂಗೆ ಸರಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಇವಾಗ ಮುಗೀತು. ನನ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸುಷ್ಮಾ ಬಂದ್ಬಿಟ್ಟು ರೆಡಿ ಮಾಡ್ತಾವಳೆ ಊಟಕ್ಕೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಅಪ್ಸೆಟ್ ಆಗಿದ್ದೆ. ಯಾಕಪ್ಪ ಅಂತಂದರೆ ಕೆಲ್ಸಕ್ಕೆ ಹೋದೆ, ನನ್ನ ಕೊಲೀಗ್ ಒಬ್ಬರು ತೀರೋಗ್ಬಿಟ್ರು. ಅವ್ರ ಹೆಸರು ಬಂದ್ಬಿಟ್ಟು ಸನಾತ ಅಂತ ಅಂದ್ಬಿಟ್ಟು. ಪಾಪ ಡಯಾಲಿಸಿಸ್ ಪೇಷೆಂಟು. ತುಂಬ ಅಂದರೆ ತುಂಬ ನರಕ ಅಂದರೆ ನರಕ. ತುಂಬ ಅಂದರೆ ಅದೇ ಪೈನ್ ಬಂದ್ಬಿಟ್ಟು ಹೆಂಗೆ ತಡೆದ್ರು ಅಂತ ಗೊತ್ತಿಲ್ಲ ಪಾಪ. ಅವರು ಹಬ್ಬದ ದಿನವೇ ಬಂದ್ಬಿಟ್ಟು ತೀರೋಗೋರೆ. ಅಲ್ಲಿ ಹೋಗ್ಬಿಟ್ಟು ನಾನು ಹಂಗೆ ಬಂದು ಬೆಳಗ್ಗೆನೇ ಸ್ನಾನ ಮಾಡ್ಬಿಟ್ಟು ಹೋದೆ. ತಿರ್ಗಾ ಬಂದ್ಬಿಟ್ಟು ಇವಾಗ ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡಿ ಸರಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ಆಲ್ರೆಡಿ ನಮ್ಮ ಫ್ಯಾಮಿಲಿಗೂ ಒಂದು ಡೆತ್ ಆಗಿ ಇವಾಗ 16 days ಆದಮೇಲೆ ನಾನು ಇವಾಗ ಪೂಜೆ ಮಾಡ್ತಾಯಿದ್ವಿ. ಮನೇಲಿ ಇಷ್ಟು ದಿನ ಮಾಡಿರಲಿಲ್ಲ. ಇವಾಗ ಇದು ಏನೋ ಲೆಕ್ಕ ಇರಲ್ಲ, ಯಾಕಂದರೆ ಇವ್ರ ಕ್ಲೋಸ್ ಫ್ರೆಂಡ್ ಅಷ್ಟೇ, ರಿಲೇಟಿವ್, ರಕ್ತ ಸಂಬಂಧ ಆ ಥರ ಎಲ್ಲ ಏನಿಲ್ಲ. ಫ್ರೆಂಡ್ಸ್ ಆಗಿರೋದ್ರಿಂದ ಹೋಗಿ ನೋಡ್ಕೊಂಡು ಬಂದಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನಮಗೇನು ಪ್ರಾಬ್ಲಮ್ ಇಲ್ಲ ಪಾಪ. ಆದರೂ ಬೇಜಾರಾಗಿತ್ತು. ಹಬ್ಬದ ದಿನವೇ ಈ ಥರ ಒಂದು ಹೋಗಿದ್ದ ತಕ್ಷಣ, ಕೆಲ್ಸಕ್ಕೆ ಹೋಗಿದ್ದ ತಕ್ಷಣ ಅಟೆಂಡೆನ್ಸ್ ಸೈನ್ ಆಗ್ತೀನೋ ಇಲ್ವೋ ಈ ಥರ ನ್ಯೂಸ್ ಬಂತು, ಈ ಥರ ತೀರೋಗೋರೆ ಅಂದ್ಬಿಟ್ಟು. ಸರಿ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ
ಹೋಗ್ಬಿಟ್ಟು ನೋಡ್ಕೊಂಡು ಹಂಗೆ ಕೆಲಸ ಮುಗಿಸ್ಬಿಟ್ಟು ಬಂದೆ. ಬಂದು ಸ್ನಾನ ಮಾಡ್ಬಿಟ್ಟು ಇವಾಗ ಹಂಗೆ ಸರಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನೇನು ಮನೇಲಿ ಸ್ಪೆಷಲು? ಒಬ್ಬಟ್ಟಿನ ಸಾರು, ವಡೆ, ಪಾಯಸ ಎಲ್ಲನೂ ಸ್ಪೆಷಲ್ ಇವತ್ತು. ಅದು ಒಬ್ಬಟ್ಟಿನ ಸಾರು. ಇನ್ನು ವಡೆಗೆ ರುಬ್ಬಬೇಕು, ರುಬ್ಬಿಲ್ಲ. ಕೆಳಗಡೆ ಇರೋದು ಪಾಯಸ. ಎಲ್ಲ ಮಾಡಿ ಇಕ್ಬಿಟ್ಟಿದ್ಯಾ? ಇನ್ನೇನು ವಡೆ ಮಾತ್ರ ಇದು ಮಾಡಬೇಕು, ಒಬ್ಬಟ್ಟು ತಟ್ಟಬೇಕು, ವಡೆ ಮಾಡಬೇಕು ಅಷ್ಟೇ. ಮಾಡು ಸರಿ. ಮುಗಿತಮ್ಮ ಕೆಲಸ ಎಲ್ಲ? 2 ದಿನದಿಂದ ಕೆಲಸ ಮಾಡ್ತಾ ಇದೆಯಾ ಪಾಪ? ಟಯರ್ಡ್ ಆಗುತ್ತೆ. ಹಾಕು ಒಬ್ಬಟ್ಟು, ಉದ್ದಿನ ವಡೆ, ವೈಟ್ ರೈಸು, ಮತ್ತು ಅದೇನು ಸಾಂಬಾರು ಏನದು? ಒಬ್ಬಟ್ಟಿನ ಸಾರು, ಒಬ್ಬಟ್ಟು ಸಾರು, ಮತ್ತು ಹಾಲು, ತುಪ್ಪ. ಫಸ್ಟು ಸ್ವೀಟು, ಆಮೇಲೆ ಖಾರ ತಿನ್ನು ಅಂತ ಅಂತವಲೆ. ಹಾಲು. ಬಟ್ ಆದರೆ 2 ದಿನದಿಂದ ಮುಖ ನೋಡೋಕ್ಕೆ ಆಗ್ತಾಯಿಲ್ಲ ಪಾಪ. ಕೆಲಸ ಮಾಡಿ 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 ಸಾಕಾಯ್ತು ಅನಿಸುತ್ತೆ. ಸಾಕಾ? ಸಾಕು. ತುಪ್ಪ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆನಾ? ಓಕೆ ಗೈಸ್, ಬಾಯ್, ಲವ್ ಯು. ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ಕೊತೀನಿ. ವ್ಲಾಗ್ ಏನಾಗಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬಾಯ್, ಲವ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ.